ಥು. ಸಂಸಾರ ಅಂದರೆ ಆದಾಯ 1 ರೂಪಾಯಿ ಇಲ್ಲ, ಖರ್ಚು ಹೇಳ್ಕೊಂಡು ಹೋಗ್ತಾನೇ ಇರುತ್ತೆ. ಇದಾಳಲ್ಲ ವೀಣಾ, ಇದೆಲ್ಲ ಬೇಕಾಗಿತ್ತ? ಅತ್ತೆ ಮಾವನ ತಂದೆ ತಾಯಿ ಥರ ಇವಳೇ ದತ್ತು ತಗೊಂಡಿರೋ ಹಾಗೆ ಆಡ್ತಾರೆ. ಬರೀ ಹೂವು ಪೂಜೆ ಐಟಮ್ಸಿಗೆ 10,000 ರೂಪಾಯಿ ಖರ್ಚಾಗಿದೆ. 3 ತಿಂಗಳು ರೇಷನ್ನು ಬೋ ಇನ್ನು ಬಟ್ಟೆ ಅದು ಇದು ಅಂತ ಚೆನ್ನಾಗಿ ಕಿತ್ಕೊಂಡಿದ್ದಾಳೆ. ಎಲ್ಲ ಸೇರಿ ಬೋ 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 ಏನಿದೆ ಹಿಂಗೆ ಹೋಗ್ತಾ ಇದೆ? ಹಾ ಒಳ್ಳೆ ಚೆನ್ನಾಗಿದೆ ರೀ ನಿಮ್ಮ ಬದುಕು. ಆರಾಮಾಗಿ ಮನೇಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಏನೋ ಬರೆಯೋದು. ಮನೇಲಿದ್ದೀನಿ ಅಂದರೆ ಆರಾಮಾಗಿ ಕೂತಿದ್ದೀನಿ ಅಂತಲ್ಲ ಕಣೆ, ಲೆಕ್ಕ ಹಾಕ್ತಿದ್ದೆ. ಖರ್ಚು ನೋಡಿದ್ರೆ ಜೀವ ಹೋದಂಗೆ ಆಗ್ತಾಯಿದೆ. ಮತ್ತೆ ಶುರುವಾಯ್ತಾ ನಿಮ್ಮದು ದುಡ್ಡು 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 ಅಂದ್ಕೊಂಡು? ಅಲ್ಲ ರೀ, ನಿಮ್ಮ ತಂದೆಗೆ ಷಷ್ಠ್ಯಬ್ದಿ ಕಾರ್ಯನ ಮಾಡಿಸಿದ್ದೀರಾ ನೀವು, ಒಳ್ಳೆ ಕೆಲಸ ಮಾಡಿಸಿದ್ದೀರಾ. ನೋಡ್ತಾ ಇರಿ ನೀವು ಖರ್ಚು ಮಾಡಿಸಿರೋ ದುಡ್ಡು ಡಬಲ್ಲಾಗಿ ವಾಪಸ್ ಬರುತ್ತೆ ನಿಮಗೆ. ಬರುತ್ತೆ. ಒಂದು ಸ್ವಲ್ಪನೂ ನಮ್ಮವರು ತಮ್ಮವರು ಅನ್ನೋದು ಇಲ್ಲವೇ ಇಲ್ಲ ನಿಮಗೆ ಅಲ್ಲ? ಎಲ್ಲ ಇದೆ ಕಣೆ, ನೀನೇ ನೋಡಿದೆಯಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ದೆ ಅಂತ. ಆಮೇಲೆ ನಮ್ಮ ತಾತ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಕಣೆ. ಇದಕ್ಕೆಲ್ಲ ಕಾರಣ ನೀನೇ ಕಣೆ. ಇದನ್ನೆಲ್ಲ ಮಾಡಿ ನನಗೆ ಒಬ್ಬರು ತಾತ ಸಿಕ್ಕಿದ್ರು. ತಾತನ ಮನೆ ಅಂತಾಯಿತು, ನಮ್ಮ ತಾತನ ಆಸ್ತಿ ಸಿಕ್ಕಿದಾಗೂ ಆಯಿತು. ತಾತ ಸಿಕ್ಕಿದ್ದಕ್ಕೆ ನಿಂಗೆ ಥ್ಯಾಂಕ್ಸ್ ಹೇಳಿದೆ ಕಣೆ. ವೀಣಾ, ಥ್ಯಾಂಕ್ಸ್ ಕಣೆ. ಆಯ್ತಾಯ್ತು ಇರಲಿ. ಆದರೂ ಸತ್ತೇ ಹೋಗಿಲ್ಲು ಅಂತ ಅಂದ್ಕೊಂಡಿದ್ದು ನಿಮ್ಮ ತಂಗಿ ಬದುಕಿ ಬಂದಿದ್ದಾಳೆ. ಒಂದ್ಸಲನಾದರೂ ಅವಳನ್ನ ನಮ್ಮ ಮನೆ ಕರಿಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ಲ ಅಲ್ಲ? ಅನ್ನಿಸ್ತಾ ಇರುತ್ತೇನೆ. ಪಾಪ ಅವಳನ್ನು ನಾನು ಕರಿಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಆದರೆ ಅಜ್ಜಿ ನೋಡಬೇಕು ಅಂತ ಅವಳು ಹೊರಟೆ ಹೋಗ್ಬಿಟ್ಲು. ಪಾಪ ಅಜ್ಜಿ ನೋಡಿದೆ ತುಂಬ ದಿವಸ ಆಯ್ತಲ್ವಾ, ಅದಕ್ಕೆ ನಾನು ಹೋಗಲಿ ಅಂತ ಸುಮ್ಮನೆ ಅದೇ. ಏನೇ ನೀನು ಬರೀ ನನ್ನಲ್ಲಿ ತಪ್ಪನ್ನೇ ಹುಡುಕ್ತಿಯಲ್ಲ? ಅಯ್ಯೋ, ನಿಮ್ಮನ್ನು ತಪ್ಪು ತಿಳ್ಕೊಳ್ದೆ ಇನ್ನೇನ್ರಿ ಮಾಡೋಕ್ಕಾಗತ್ತೆ ನಾನು? ಪಾಪ ಜಾನು, ಆ ಮನೆ ನೋಡಿ ನನ್ನ ಅಣ್ಣಂದರು ಹೆತ್ತ ತಂದೆ ತಾಯಿನ ನೋಡ್ಕೊಳಕ್ಕಾಗದೆ ಈ ಥರ ಶೆಡ್ಡಿಗೆ ತಂದು ಬಿಸಾಕಿದ್ದಾರೆ ಅಂತ ತಿಳ್ಕೊಂಡು ನೊಂದ್ಕೋತಾಳೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಹಾಗೆಲ್ಲ ಏನೂ ಇಲ್ಲ ಕಣೆ, ನಮ್ಮ ಅಪ್ಪ ಅಮ್ಮಗೆ ಚೆನ್ನಾಗಿ ಗೊತ್ತು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಹೌದು, ಅಂಥ ಒಳ್ಳೆ ಮನಸ್ಸಿನ ತಂದೆ ತಾಯಿಗೆ ನಿಮ್ಮಂಥ ಜಿಪುಣ ಮಗ. ಏನೇ ಜಿಪುಣ ಅಂತಿದ್ಯಾ? ಇಷ್ಟೆಲ್ಲ ಖರ್ಚಾಯ್ತಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ಯಾರೋ? ನಾನೇ ತಾನೆ ಜಿಪುಣ ಅಂದ್ಬಿಟ್ಲು ದೊಡ್ಡದಾಗಿ. ನೋಡೇ, ಚೆನ್ನಾಗಿ ಉಳಿಸಿದ್ರೆ ಮಾತ್ರ ಬೇಕಾದಾಗ ಖರ್ಚು ಮಾಡೋದಕ್ಕೆ ದುಡ್ಡಿರೋದು, ತಿಳ್ಕೊ. ಹೌದು ರೀ, ಇಷ್ಟೆಲ್ಲ ಮಾಡಿಸಿದ್ದು ನೀವೇನೆ. ಆಮೇಲೆ ಎಲ್ಲನೂ ಚೆನ್ನಾಗಿ ಕೂಡ ಆಯಿತು. ಆದರೂ ಅತ್ತೆ ಮಾವನಿಗೆ ಜಾನು ಮತ್ತು ಜಯಂತ್ ಅವರು ಮತ್ತೆ ಒಟ್ಟಿಗೆ ಬಾಳೋದಕ್ಕೆ ಶುರು ಮಾಡಿದ್ರೆ ಅದಕ್ಕಿಂತ ಖುಷಿ ಇನ್ಯಾವುದೂ ಸಿಗಲ್ಲ. ಪಾಪ ಜಾನು ಮಗುನ ಬೇರೆ ಕಳ್ಕೊಂಡ್ಬಿಟ್ಟಿದ್ಲು. ಈಗ ಮತ್ತೆ ಅವ್ರಿಗೆ ಮಗು ಆದರೆ ಎಷ್ಟು ಖುಷಿಯಾಗಿರ್ತಾರಲ್ಲ. ಅದು ಸರಿ ರೀ, ಆ ಜಯಂತ್ ಅವರು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೋದು? ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿರುತ್ತೋ ಏನೋ? ಆ ರೀತಿಯೆಲ್ಲ ಏನಾಗಿರಲ್ಲ ಕಣೆ. ಏನೋ ಪಾಪ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಫೋನ್ ಮಾಡ್ಬೋದು. ನಾನು ಟ್ರೈ ಮಾಡ್ತಿರ್ತೀನಿ ಬಿಡು. ಅದಂಗೆ ಒಂದು 5,000 ರೂಪಾಯಿ ಕೊಡಿ. 5,000 ರೂಪಾಯಿನಾ? ಯಾಕೆ? ಹ್ಞೂ ರೀ, ಸ್ವಲ್ಪ ದಿನಸಿ ತರಬೇಕು. ನಾನು ಹೋಗಿ ಚೀಲ ಎಲ್ಲ ರೆಡಿ ಮಾಡ್ಕೊಂಬರ್ತೀನಿ, ನೀವು ದುಡ್ಡು ಎತ್ತಿಟ್ಟಿರಿ. ಇವಳದು ಎಷ್ಟು ಸಲ ದುಡ್ಡು ಕೇಳ್ತಾಳೆ, ಕೇಳಿದ್ರೆ ಸುಮ್ಮನೆ ಗೋರು ಅತ್ತಾಳೆ. ಆದರೆ ಪಾಪ ಅತ್ತೆ ತುಂಬ ಒಳ್ಳೆಯವರು, ಅದಕ್ಕೆ ಅನಿಸುತ್ತೆ ದೇವ್ರವ್ರನ್ನ ಬೇಗ ಕರ್ಕೊಂಡ್ಬಿಟ್ಟ. ದೇವರಿಗೆ ಒಳ್ಳೆಯವ್ರನ್ನ ಕಂಡ್ರೆ ತುಂಬ ಪ್ರೀತಿ ಜಾನು, ತುಂಬ ಪ್ರೀತಿ. ಅದಕ್ಕೆ ಅಂಥವ್ರನ್ನ ಬೇಗ ಕರೆಸ್ಕೊಂಡ್ಬಿಡ್ತಾನೆ. ಅದಿರಲಿ, ನೀನು ಇನ್ನೂ ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ? ನೀನು ಬಂದೆ ಅಲ್ಲ, ಸರಿ ಹೋದೆ ಅಂತ ನಾಟಕ ಆಡ್ತೀನಿ. ಅಜ್ಜಿ, ಬೇಗ ನಿನ್ನಿದ್ರಿಂದ ಆಚೆ ಬರಬೇಕು. ಒಂಥರ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ಪಾಪ ನೀನು. ಸರಿ, ನೀನು ಹೊರಡು. ನೀನಿಲ್ಲಿದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ಸರಿ, ಕಣ್ಮುಚ್ಚು.
ಒಳ್ಳೆ ಗಳಿಗೆ ಬರಬೇಕು ಅಂದರೆ ಅದೆಷ್ಟೋ ಕೆಟ್ಟ ಗಳಿಗೆಗಳನ್ನ ದಾಟ್ಕೊಂಡ್ಬರ್ಬೇಕು ಅಂತ ನಮ್ಮವ್ವ ಯಾವಾಗಲೂ ಹೇಳೋಳು. ಅದೆಷ್ಟು ನಿಜ ಅಲ್ವೇ? ಖಂಡಿತ ನಿಜ ಅಳಿ. ಅಂದರೆ ಎಷ್ಟೇ ಜೀವನದಲ್ಲಿ ಕಷ್ಟ ಬಂದರೂ ನಾವು ಒಳ್ಳೆ ದಾರಿನಲ್ಲಿ ನಡೀತಿದ್ರೆ ಖಂಡಿತ ಒಳ್ಳೇದಾಗೇ ಆಗ, ಕಾಯ್ಬೇಕಷ್ಟೆ. ಮತ್ತೆ ಅಜ್ಜಿಗೆ ಪ್ರೀತಿಯ ಮೊಮ್ಮಗಳು ಅಂತೀರಾ, ಅಷ್ಟು ಮಾತ್ರ ಮಾತಾಡ್ದಿದ್ರೆ ಹೆಂಗೆ? ಜಾನು, ನಮ್ಮನೆಗೆ ಹೋಗೋಣವಾ? ನಿಮ್ಮನೆಗ? ಹ್ಞೂ ಬನ್ನಿ, ನೀವು ನಮ್ಮ ಮನೆ ನೋಡ್ಬೇಕಲ್ವೇ? ಯಾವ ಮನೆ? ಅದೆಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಅಪ್ಪ ಅಮ್ಮ, ಜಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬರಲ್ಲ? ಸರಿ ಬರ್ತೀವಿ ಮಾವ. ಆಯ್ತು, ಒಳ್ಳೇದಾಗಲಿ. ಲಕ್ಷ್ಮಿ, ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀಯಾ? ಅಕ್ಕ, ಇದ್ಯಾರ ಮನೆ? ನಮ್ಮನೆನೇ ಜಾನು. ಏನು ಹೇಳ್ತಿದ್ಯಾ? ನೀನು ನಿಮ್ಮ ಮಾವನ ಮನೆಯಲ್ಲಿಲ್ವಾ? ಸೆಪ್ರೇಟಾಗಿ ಬಂದಿದ್ದೀರಾ? ಏನಾಯ್ತು? ಹಣೆ ಬರೋಕ್ಕೆ ಹೊಣೆ ಯಾರು ಅಂತಾರಲ್ಲ, ಹಾಗೆ ನಮ್ಮ ಪರಿಸ್ಥಿತಿ. ಅದೇನಾಯಿತು ಅಂದರೆ, ಸರಿ, ನನಗೆ ಅರ್ಥ ಆಯಿತು. ನಾನು ಈ ಮನೆಯಲ್ಲಿರೋದು ನಿಮ್ಮ ಯಾರಿಗೂ ಇಷ್ಟ ಇಲ್ಲ. ನನ್ನನ್ನು ಮನೆಯಿಂದ ಆಚೆ ಹಾಕೋಕ್ಕೆ ತುಂಬ ಪ್ರಯತ್ನ ಮಾಡಿದ್ದೀರಾ, ಆದರೆ ಅದಾಗಲಿಲ್ಲ. ನಿಮ್ಮ ಆಸೆನೇ ಗೆಲ್ಲಿ. ನಾನು ಈ ಮನೆಯಲ್ಲಿ ಇರಲ್ಲ. ಈ ತಪ್ಪು ಮಾಡಿರೋ ರವಿಶಂಕರ್ಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ, ನಿರಪರಾಧಿ ಆಗಿರೋ ಸಿದ್ದುನ ಉಳಿಸ್ಬೇಕು ಅಂತ. ಹಾಗಾಗಿ ಆ ರವಿಶಂಕರ್ಗೆ ಗೊತ್ತಿಲ್ಲದೆ ಎಲ್ಲ ಗಮನಿಸ್ತಾ ಇದ್ದೆ. ಸಿದ್ದು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಆ ದೇವರೇ ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ. ಅಕ್ಕ, ನೀವಿಬ್ರು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರ? ಕಷ್ಟ ಅನ್ನೋದಕ್ಕಿಂತ ಪರಿಸ್ಥಿತಿ, ಜೀವನ ಅಂದರೆ ಏನು ಅಂತ ನಮ್ಗೆ ಅರ್ಥ ಮಾಡಿಸಿದೆ. ಹಾಗೆ ನೋಡಿದ್ರೆ ನಾವೀಗ ತುಂಬ ಖುಷಿಯಾಗಿದ್ದೀವಿ.